ಬಿಲ್ 10 ವರ್ಷದ ಶಿಕ್ಷೆಯನ್ನ ತಿದ್ದುಪಡಿ ಮಾಡಿ ಕಳಿಸಲಾಗಿದೆ. ಅದು 3 ವರ್ಷ ಆಯ್ತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನ್ ಕೂಡ 5 ಲಕ್ಷ ಮಾಡಿದ್ದೇವೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಹೋಗಿ ಕಳಿಸಿದ್ದಾರೆ. ಗೊತ್ತಿಲ್ಲ, ಅವರೇನೋ ಊರಲ್ಲಿಲ್ಲ, ಇವತ್ತು ಬರ್ತಾರೆ ಅಂತ ಏನೋ ಇದೆ. ಬಂದಾಗ ಅವ್ರು ನೋಡಿ ಅಂಕಿತ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ. ಸೊ ಆ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗದ ರೀತಿ ಯಾವ ರೀತಿ ಕ್ರಮಗಳನ್ನ ಅಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿದ್ದು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನ ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ 1-2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತಕ್ಕಂಥದ್ದು. ಆಗೋಲ್ಲ ಅಂತ ಅನ್ಕೊಂಡಿದ್ದೇವೆ ನಾವು. ಸರ್, ಸಚಿವರಾದಂತ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಸುಗಳನ್ನ ಕದ್ದವ್ರನ್ನ ಸರ್ಕಲ್ ಅಲ್ಲಿ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ, ಗುಂಡು ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ. ಗೊತ್ತಾಗ್ಲಿಲ್ಲ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಗಪ್ಪಾಗಿದ್ದಂತ ಹಸುವನ್ನ ಬಲಿ ಕೊಟ್ರಲ್ಲ, ಆ ತರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅನ್ನೋ ಅವರು ಏನಾದ್ರು ವೈಯಕ್ತಿಕವಾಗಿ ಏನೋ ಹೇಳಿರ್ತಾರೆ ಸ್ಪರ್ ಆಫ್ ದಿ ಮೂಮೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.